ನನ್ಗೆ ಇದೊಂದು ಕಬೋರ್ಡ್ ಕೊಟ್ಟಿದ್ದಾರೆ. ಸೊ ನಂಗೆ ಯಾವ್ದು ಬೇಗ ಬೇಗ ಈ ಸ್ಪೈಸಸ್ ಇದೆಲ್ಲ ಬೇಗ ಸಿಗ್ಬೇಕಲ್ಲ, ಆ ತರದ್ನ ನಾನು ಈ ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಬ್ರೈನ್ ನಾಟ್ ಬ್ರೈನ್, Study not studying, sleep not sleeping, money not moneying, nobody loving, everybody hating. ನಾನು ಏನ್ ಮಾತಾಡ್ತಾ ಇದ್ದೀನಿ ನಿಧಾನ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗ್ರಾಸರೀಸ್ ಇಷ್ಟು ಜನ ಸಾಕಾಗುತ್ತಾ? ತರಕಾರಿ ಎಲ್ಲ ಎಲ್ಲಿ? ಸೊ ಅಂಡರ್ ಬಜೆಟ್ ನೀವು ಇದನ್ನ ಟ್ರೈ ಮಾಡ್ಬೋದು. ಮೀಶೋ ಇಂದ ಈ ಕ್ರಂಚಸ್ ತರಿಸಿದೆ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಏನಪ್ಪಾ ವಿಷಯ ಅಂತ ಅಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತು ನಾನು ಸೆಲ್ಫ್ ಕುಕಿಂಗ್ ಮಾಡ್ಕೋತಾ ಇರೋದು ಅಂತ. ಸೊ ಇರೋ ಒಂದ್ ಸ್ವಲ್ಪ ಜಾಗದಲ್ಲಿ ನಾನ್ ಯಾವ ತರ ಗ್ರಾಸರೀಸ್ ಆಗಿರ್ಬೋದು, ನನ್ನ ಬಟ್ಟೆ, ಬುಕ್ ಎಲ್ಲಾನು ಇಟ್ಕೊಂಡಿದೀನಿ ಅಂತ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನಿಮ್ಗೂ ಹೆಲ್ಪ್ ಆಗ್ಬೋದು ಕೆಲವೊಂದು ಹ್ಯಾಕ್ಸ್. ಸೊ ನೋಡ್ವಾ, ಕಂಪಾರ್ಟ್ಮೆಂಟ್. ಸೊ ಕಂಪಾರ್ಟ್ಮೆಂಟ್ ಏನ್ ಹೇಳ್ತಾರೆ ಗೊತ್ತಿಲ್ಲ. ಬ್ರೈನ್ ನಾಟ್ ಬ್ರೈನ್, ಮನಿ ನಾಟ್ ಮನಿ, ಎವ್ರಿಬಡಿ ಹೇಟ್ ಮೀ, ನೋಬಡಿ ಲವ್. ಸ್ವಲ್ಪ ನೋಡಕ್ಕೆ ಪಟ್ ಅಂತ ಸಿಗ್ಬೇಕು ಅನ್ನೋ ತರ ನೋಡಕ್ಕಲ್ಲ, ನಾನು ಏನ್ ಮಾತಾಡ್ತಾ ಇದ್ದೀನಿ ನಿಧಾನ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 2000 years later. ನನ್ಗೆ ಇದೊಂದು ಕಬೋರ್ಡ್ ಕೊಟ್ಟಿದ್ದಾರೆ. ಸೊ ಈ ಸ್ಪೇಸ್ ಅಲ್ಲಿ ನಾನು ಯಾವ ತರ ಆರ್ಗನೈಸ್ ಆಗಿ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಆರ್ಗನೈಸ್ಡ್ ಅಂದ್ರೆ ಸೂಪರ್ ಆರ್ಗನೈಸ್ಡ್ ಅಂತ ಅಲ್ಲ, ನನ್ಗೆ ಕೈಗೆ ಬೇಗ ಬೇಗ ಸಿಗ್ಬೇಕು ಅನ್ನೋ ತರ ಇಟ್ಕೊಂಡಿದೀನಿ. ಸೊ ಐ ಶೋ ಯು ಬನ್ನಿ. ಸೊ ಫಸ್ಟ್ ಮೇಲ್ಗಡೆ ಇಲ್ಲಿ ನಾನು ಬಟ್ಟೆಗಳನ್ನ ಇಟ್ಕೊಂಡಿದೀನಿ. ಒಂದಷ್ಟು ಬಟ್ಟೆಗಳು ಇಲ್ಲಿದೆ, ಒಂದಷ್ಟು ಹ್ಯಾಂಗರ್ ಅಲ್ಲಿದೆ, ಇನ್ನೊಂದಷ್ಟು ವಾಷಿಂಗ್ ಅಲ್ಲಿದೆ. ಇನ್ನು ಸೆಕೆಂಡ್ ಕಂಪಾರ್ಟ್ಮೆಂಟ್ ಬಂದ್ರೆ ಲ್ಯಾಪ್ಟಾಪ್, ಮೌಸ್, ಚಾರ್ಜರ್, ಮೈಕ್ ಇದು ಇಟ್ಕೊಂಡಿದೀನಿ. ಸೊ ಅದ್ರ ಮಧ್ಯ ಬೇರೆ ಏನು ಇಟ್ಟಿಲ್ಲ, ಯಾಕಂತಂದ್ರೆ ಸುಮ್ನೆ ಲ್ಯಾಪ್ಟಾಪ್ ಇಡಕ್ ಹೋಗಿ ಅದೇನಾದ್ರು ಬೀಳ್ಸಿ ದೊಡ್ಡ ಒಂಥರ ಆಗದ್ ಯಾಕೆ ಅಂತ. ಸೊ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲಿ ನನ್ನ ಫೇಸ್ ವಾಶ್, ಸರ್ಫ್, ಬಟ್ಟೆ ಸೋಪು, ತಲೆಗೆ ಹಾಕೋ ಎಣ್ಣೆ, ಮುಖಕ್ಕೆ ಹಚ್ಚೋ ಕ್ರೀಮ್, ಬಾಡಿ ಲೋಷನ್, ಪರ್ಫ್ಯೂಮ್ ಎಲ್ಲ ಈ ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ಟಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲಿ ಕೆಲವೊಂದು ಸ್ಪೈಸಸ್, ತುಪ್ಪ, ಉಪ್ಪು, ಜೇನುತುಪ್ಪ, ಲೈಕ್ ನಂಗೆ ಯಾವ್ದು ಬೇಗ ಬೇಗ ಈ ಸ್ಪೈಸಸ್ ಇದೆಲ್ಲ ಬೇಗ ಸಿಗ್ಬೇಕಲ್ಲ, ಆ ತರದ್ನ ನಾನು ಈ ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಈ ಕಂಪಾರ್ಟ್ಮೆಂಟ್ ಅಲ್ಲಿ ಬಂದ್ರೆ ರೈಸು, ಮೆಣಸಿ ತರಳು, ಒಂದಷ್ಟು ಬಾಟಲ್ಸ್, ಅಮ್ಮ ಮಜ್ಜಿಗೆ, ಸಾಂಬಾರೆಲ್ಲ ಹಾಕೊಟ್ಟಿರೋ ಬಾಟಲ್ಸ್, ನಂದು ಎಕ್ಸ್ಟ್ರಾ ಬಾಟಲ್ಗಳು, ನೆಲ್ಲಿಕಾಯಿ ಇದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಐ ನೋ ನಿಮ್ಗೆ ಡೌಟ್ ಬಂದಿರುತ್ತೆ, ಗ್ರಾಸರೀಸ್ ಇಷ್ಟು ಜನ ಸಾಕಾಗುತ್ತಾ? ತರಕಾರಿ ಎಲ್ಲ ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ಐ ಶೋ ಯು ಅದನ್ನ ಯಾವ ತರ ಇಟ್ಟಿದ್ದೀನಿ ಅಂತ ಅಂದ್ರೆ, 2 ರಟ್ಟಿನ ಡಬ್ಬ ಇಟ್ಟಿದ್ದೀನಿ. ಒಂದು ಸನ್ಪ್ಯೂರ್ ಎಣ್ಣೆ ಬರುತ್ತಲ್ಲ ಆ ತರ ಡಬ್ಬಿ, ಇನ್ನೊಂದು ಯಾವ್ದೋ ಅಮೆಝಾನ್ ಪಾರ್ಸಲ್, ಐ ಥಿಂಕ್ ಟ್ರೈಪಾಡ್ ಅನ್ಸುತ್ತೆ, ಯಾವ್ದೋ ಪಾರ್ಸಲ್ ಬಂದಿತ್ತು, ಅದ್ ಬಾಕ್ಸ್ ಹಾಕಿದೀನಿ. ಸೊ ಅದನ್ನ ಯಾವ ತರ ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ತರಕಾರಿಗಳನ್ನೆಲ್ಲ ಈ ತರ 4 ಪಾರ್ಟಿಷನ್ ಮಾಡಿ ಹಾಕಿಟ್ಕೊಂಡಿದೀನಿ. ಕವರಲ್ಲಿ ಏನಾದ್ರು ಇಟ್ರೆ ಅದು ಬೇಗ ಕೊಳ್ತೋಗ್ಬಿಡುತ್ತೆ ಅದಕ್ಕೆ. ಅಂಡ್ ನೆಕ್ಸ್ಟ್ ಇನ್ನು ಗೋಧಿ ಹಿಟ್ಟು, ಬೇರೆ ಹಿಟ್ಟುಗಳು ಅದೆಲ್ಲ ಅಂತ ಬಂದ್ರೆ ಈ ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ದಟ್ ನಂಗೆ ಈಸಿಯಾಗಿ ಸಿಗುತ್ತೆ ಅಂತ. ಜಾಸ್ತಿ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡದೇ ಇರೋದನ್ನ ಕೆಳಗಡೆ ಇಟ್ಟಿರ್ತೀನಿ, ಬೇಗ ಬೇಗ ಜಾಸ್ತಿ ಯೂಸ್ ಮಾಡೋದನ್ನ ಮೇಲ್ಗಡೆ ಇಟ್ಕೊಂಡಿರ್ತೀನಿ. ಸೊ ಇದು ಇಷ್ಟು. ಆಕ್ಚುಲಿ ಇನ್ನೊಂದು ವಿಷಯ, ನಾನು ಮೊನ್ನೆ ಮೀಶೋ ಇಂದ ಈ ಕ್ರಂಚಸ್ ತರಿಸಿದೆ. 4 ಕ್ರಂಚಸ್, ಒಂದನ್ನ ಹಾಕಿದೀನಿ, ಇದು 3 ಕ್ರಂಚಸ್. ಐ ಥಿಂಕ್ 96 ರುಪೀಸ್ ಏನೋ 4ಕ್ಕೆ. ಕ್ವಾಲಿಟಿ ಚೆನ್ನಾಗಿದೆ. ಒಂದಕ್ಕೆ 22 ರುಪೀಸ್ ಬಿದ್ದಂಗೆ ಅಂತ ಇಟ್ಕೊಳ್ಳಿ. 22 ರುಪೀಸ್ ಬಿದ್ದಂಗೆ. ನೀವು ಹೊರಗಡೆ 20 ರುಪೀಸ್ ಕೊಟ್ಬಿಟ್ಟು ತಗೊಂಡ್ರು ಚೆನ್ನಾಗಿರಲ್ಲ. ನಾನು ತೋರಿಸ್ತೀನಿ, ನಾನು ಹೊರಗಡೆನೆ 20 ರುಪೀಸ್ ಕೊಟ್ಬಿಟ್ಟೆ ತಗೊಂಡಿರೋದು. ಈಗ ಯಾವ ತರ ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ಈ ಓಟ್ಸ್ ಪ್ಯಾಕೆಟ್ಗೆ ಜುಟ್ಟು ಕಟ್ಟಿದೀನಿ. ಅಷ್ಟು ವರ್ಸ್ಟ್ ಆಗಿತ್ತು ಈ ಏನೋ ಕ್ರಂಚಸ್. ಅದ್ರ ಬದಲು ಇದೇ ತರ ಇದನ್ನೇ ಅಫೋರ್ಡ್ ಮಾಡ್ಬೋದು ಅಂತ ಅನ್ಸುತ್ತೆ. ನೀವು ಕ್ರಂಚಸ್ ಯೂಸ್ ಮಾಡೋದಿದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್. ಸೊ ಗ್ರಾಸರೀಸ್ ಆಯ್ತು, ಬಟ್ಟೆಗಳಾಯ್ತು, ಲ್ಯಾಪ್ಟಾಪ್, ಗ್ಯಾಡ್ಜೆಟ್ಸ್ ಎಲ್ಲ ಆಯ್ತು, ಟಾಯ್ಲೆಟರೀಸ್ ಆಯ್ತು. ಸೊ ಬುಕ್ಸ್ ಎಲ್ಲ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ತೋರಿಸ್ತೀನಿ. ಸೊ ನಾನು ಬುಕ್ಸ್ ಎಲ್ಲ ಏನ್ ಮಾಡಿದೀನಿ ಅಂತ ಅಂದ್ರೆ, ಸ್ಟಡಿ ಟೇಬಲ್ ಅಲ್ಲಿ ಕೆಳಗಡೆ ಈ ತರ ಒಂದು ಲೈಕ್ ಡ್ರಾಯರ್ ಇದ್ರ ತರ ಇತ್ತು. ಸೊ ಅದರಲ್ಲಿ ಜೋಡಿಸಿಟ್ಕೊಂಡಿದೀನಿ. ಸೊ ದಟ್ ನಂಗೆ ಬೇಗ ತಗೊಳಕ್ ಈಸಿ ಆಗುತ್ತೆ. ಅಂಡ್ ಇದ್ರಲ್ಲಿ ನಾನೇನು ಇಟ್ಕೋತಾ ಇರ್ಲಿಲ್ಲಲ್ಲ, ಸೊ ಹಂಗಾಗಿ ಇದ್ರಲ್ಲೇನೆ ಬುಕ್ಸ್ ಎಲ್ಲ ಇಟ್ಕೊಂಡಿದೀನಿ. ಆಕ್ಚುಲಿ ಸಡನ್ ಆಗಿ ಮತ್ತೆ ಇನ್ನೊಂದು ವಿಷಯ ನೆನಪಾಯ್ತು.
ಏನಂತ ಅಂದ್ರೆ ಇದು ನಾನು ಖಾರದ ಪುಡಿ, ಬಿಸಿಬೇಳೆಬಾತ್ ಪೌಡರು, ಉಪ್ಪು, ಮೆಣಸಿ ತರಳು, ಮತ್ತೆ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಇದೆಲ್ಲ ಇದ್ರಲ್ಲೇ ಇಟ್ಕೊಂಡಿದೀನಿ. ಹೆಂಗೆ ಅಂತ ತೋರಿಸ್ತೀನಿ. ಇದೇನ್ ಸ್ಪೈಸಸ್ ಬಾಕ್ಸ್ ಬರುತ್ತಲ್ಲ ಕಂಪಾರ್ಟ್ಮೆಂಟ್ಸ್ ಇರೋದು ಆ ಥರ ಅಲ್ಲ. ಸೊ ಇದು ಮಾಮೂಲಿ ಪ್ಲೇನ್ ಬಾಕ್ಸು ಅದಕ್ಕೆ ಪ್ಲಾ ಪೇಪರ್ ಕಪ್ಸ್ ಬರುತ್ತೆ ಗೊತ್ತಾ? ಟೀ ಕುಡಿಯೋ ಕಪ್ಸು. ಆ ಕಪ್ಸ್‌ನ ಈ ತರ ಹಿಂಗೆ ಇಟ್ಟಿ ಅದ್ರೊಳಗಡೆ ಹಾಕಿದೀನಿ. ಯೂ ಕ್ಯಾನ್ ಟ್ರೈ ದಿಸ್ ಹ್ಯಾಕ್. ನಿಮ್ಗೆ ಇಲ್ಲಿ ಜಸ್ಟ್ ಪಿಜಿಲಿ ಇರಕ್ಕೆ ಇದಕ್ಕೆ ಆ ತರ ಏನ್ ತಗೊಳಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಸೊ ಅಂಡರ್ ಬಡ್ಜೆಟ್ ನೀವು ಇದನ್ನ ಟ್ರೈ ಮಾಡ್ಬೋದು. ಸೊ ಇದಾಗಿತ್ತು ನನ್ನ ಆರ್ಗನೈಸಿಂಗ್ ದ ಥಿಂಗ್ಸ್ ವಿತ್ ಲೆಸ್ ಸ್ಪೇಸ್ ಇನ್ ಪಿಜಿ ಆರ್ ಹಾಸ್ಟೆಲ್ ಎಲ್ಲಾದ್ರೂ ಆಗಿರ್ಬೋದು. ಸೊ ಇಲ್ಲಿ ಕೆಲವೊಂದು ಯೂಸ್ ಮಾಡಿರೋ ಹ್ಯಾಕ್ಸು ಅಥವಾ ಏನಾದ್ರೂ ಲೈಕ್ ಈ ಕ್ರಂಚಸ್ಸು ಯಾವ್ದಾದ್ರೂ ನಿಮ್ಗೆ ಹೆಲ್ಪ್ ಆಗಿರ್ಬೋದು. ಈ ಕ್ರಂಚಸ್ ಏನಾದ್ರು ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಪರ್ಚೇಸ್ ಮಾಡ್ಬೋದು. ನಂಗೇನೋ ಚೆನ್ನಾಗಿದೆ ಅಂತ ಅನ್ನಿಸ್ತು, ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತು. ಸೊ ನೀವು ಕೂಡ ಏನಾದ್ರು ತಗೋತೀನಿ ಅಂತ ಅನ್ನೋದಿದ್ರೆ ಪರ್ಚೇಸ್ ಮಾಡ್ಬೋದು. ಸೊ ಇವತ್ತಿಗಿಷ್ಟೇ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಮಿಸ್ ನೆಕ್ಸ್ಟ್ ವಿಡಿಯೋ. ಜೈ ಮೋದಫಲ ಟಾಟಾ ಬಾಯ್.